ಹೈಡ್ರಾಮಾ ಹಂಗಾಮ ನಿನ್ನೆ ಜೆಪಿ ಪಾರ್ಕ್ ಅಕ್ಷರಶಃ ರಾಜಕೀಯ ರಣರಂಗವೇ ಆಗೋಗಿತ್ತು. ನನ್ನ ಕರ್ದೇ ಇಲ್ಲ ಅಂತೇಳಿ ಶಾಸಕ ಮುನಿರತ್ನ ದೊಡ್ಡ ರಾದ್ಧಾಂತವನ್ನ ಮಾಡಿಬಿಟ್ರು. ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ಶಾಸಕರನ್ನ ಕರೆದ ರೀತಿ ರಾಜಕೀಯ ಟೀಕೆಗೆ ಗುರಿಯಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಎಮ್ಎಲ್ಎ ಅವರು ಬಂದು ಈ ಕಡೆ ಕಿರೀಟೊಪ್ಪಿ ಎಮ್ಎಲ್ಎ ಬಿಳಿಸೋ ಟೊಪ್ಪಿ ಹಾಕಿರೋ ಸಾಮಣ್ಣ ಬಾರೋ ಅಂತ ಕರಿತೀರ ನೀವು? ದಮ್ಮಿದ್ಯಾ? ಕಿರೀಟೊಪ್ಪಿ ಎಮ್ಎಲ್ಎ RSS ಟೀಕೆ ಮಾಡ್ಬೇಕಲ್ಲ, ಎಲ್ಲರೂ ಒಂದು ಅಪರ್ಚುನಿಟಿ, ಆ ಅಪರ್ಚುನಿಟಿ ನೀನು ಸಿಗ್ತವ್ರು. ಅದೇ ಹಿಂದಿನ ಕಾಲದಲ್ಲಿ ಯಾವ ರೂಪದಲ್ಲಿ ಇದ್ರು ಅದೇ ರೂಪದ ಭಾಷೆ ಇನ್ನೂ ಬಳಸ್ತಾ ಇದ್ದಾರೆ. ಎಮ್ಎಲ್ಎ ಅವರು ಬಂದು ಈ ಕಡೆ ಕಿರೀಟೊಪ್ಪಿ ಎಮ್ಎಲ್ಎ ಹೊಸ ಕಿರೀಟೊಪ್ಪಿ ಕರಿಟೋಪಿ ಬಾಯಿಲಿ ಹೀಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮುನಿರತ್ನರನ್ನ ಕರೆದಿದ್ರು. ಈ ಧಾಟಿ ಈಗ ಬಿಜೆಪಿ ಪಡೆಯನ್ನ ಕೆರಳುವಂತೆ ಮಾಡಿದೆ. ಆರ್ಎಸ್ಎಸ್ ನ ಗುರಿಯಾಗಿಸಿಕೊಂಡೇ ಈ ರೀತಿ ವರ್ತಿಸಿದ್ರು. ಜೊತೆಗೆ ಶಾಸಕರೊಬ್ಬರಿಗೆ ಕೊಡಬೇಕಾದ ಕನಿಷ್ಠ ಗೌರವವೂ ಕೊಟ್ಟಿಲ್ಲ ಅಂತ ಆರೋಪಿಸಿದೆ. ಈ ಬಗ್ಗೆ ಮಾತನಾಡಿರೋ ಮಾಜಿ ಸಂಸದ ಪ್ರತಾಪ್ ಸಿಂಹ ಡಿಕೆ ಅವರಿಗೆ ಸವಾಲೊಂದನ್ನ ಎಸೆದಿದ್ದಾರೆ. ನಿಮಗೆ ದಮ್ ಇದ್ರೆ ಸಚಿವ ಜಮೀರ್ರನ್ನ ಟೋಪಿ ಸಾಬಣ್ಣ ಅಂತ ಕರೀರಿ ನೋಡೋಣ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕರಿಟೊಪ್ಪಿ ಹಾಕಿರೋನು ಎಮ್ಎಲ್ಎ ಬಾರಪ್ಪ ಅಂತೀರಿ, ಅಲ್ಲಿ ಗುಂಪೊಳಗಡೆ ಜಮೀರ್ ಅಹಮದ್ ಏನಾದ್ರೂ ಕೂಡ ಟೋಪಿ ಹಾಕೊಂಡ್ ಕೊಡ್ರೆ ಬಿಳಿಸೋ ಟೋಪಿ ಹಾಕಿರೋ ಸಾಮಣ್ಣ ಬಾರೋ ಅಂತ ಕರಿತೀರ ನೀವು? ದಮ್ಮಿದ್ಯಾ? ನಿಮ್ ಬ್ರದರ್ಸ್ನ ಕರೆಯಕ್ಕಾಗಲ್ಲ, ಕೊರಿ ಟೋಪಿ ಹಾಕಿರೋ ಎಮ್ಎಲ್ಎ ಬಾರೋ ಅಂತೀರಿ. ಸಿದ್ದರಾಮಯ್ಯನವರು ನಿಮ್ಮ ನಡವಳಿಕೆನೇ ಮುಂದೆ ಮಾಡಿ ಇವ್ರ ಕೆಲ ನಿಮ್ಮನ್ನು ರೂಲ್ ಮಾಡೋಕ್ಕಾಗಲ್ಲ, ಇವ್ರು ಬಂದರೆ ಬರೀ ರೌಡಿಸಮ್ ಮಾಡ್ತಾನೆ ಅನ್ನೋ ಥರದ್ದು ನಿಮ್ಮನ್ನು ಬಿಂಬಿಸ್ಬಿಟ್ಟು ನಿಮ್ಮನ್ನು ಹಾಳು ಮಾಡ್ತಾರೆ. ದಯವಿಟ್ಟು ಇದಕ್ಕೆ ಆಸ್ಪದ ಕೊಡಕ್ಕೆ ಹೋಗಬೇಡಿ, ನಿಮ್ಮ ಬಗ್ಗೆ ಕನ್ಸರ್ನ್ ಇಟ್ಕೊಂಡು ಹೇಳ್ತೀವಿ. ಇನ್ನು ಸಿಎಂ ಸಿದ್ದರಾಮಯ್ಯ ನಿನ್ನೆ ನಡೆದ ಹಂಗಾಮದ ಬಗ್ಗೆ ಮಾತನಾಡಿದ್ದಾರೆ. ಸಮಸ್ಯೆಗಳನ್ನ ಬಿಟ್ಟು ಬೇರೆಲ್ಲ ಮಾತನಾಡಿದ್ರೆ ಹೇಗೆ ಅಂತ ಪ್ರಶ್ನಿಸಿದ್ರು. ಮತ್ತೊಂದ್ ಕಡೆ ಗೃಹ ಸಚಿವ ಪರಮೇಶ್ವರ್ ಮುನಿರತ್ನ ನಿನ್ನೆ ಮಾಡಿದ್ದು ಹೈಡ್ರಾಮಾ ಅಂತ ಕರೆದಿದ್ದಾರೆ. ಗಲಾಟೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವರು. ಅವರು ವೇದಿಕೆ ನಿರ್ಮಾಣ ಮಾಡಿದ್ರು, ವೇದಿಕೆಗೆ ಬಂದು ಕೂತ್ಕೊಂಡು ಅವ್ರ ಅಭಿಪ್ರಾಯ ಹೇಳ್ಬೋದಾಗಿತ್ತು. ಅದನ್ನ ಬಿಟ್ಟು ಅವ್ರ ಅಭಿಪ್ರಾಯ ಹೇಳ್ದೇನೆ ಬೇರೆ ಎಲ್ಲ ಮಾತಾಡಿದ್ರೆ ಏನ್ ಪ್ರಯೋಜನ? ನೀವು ಹೇಳ್ದಂಗೆ ಅದು ಹೈಡ್ರಾಮಾ. ಮುನಿರತ್ನ ಹಾಗೂ ಡಿಕೆ ನಡುವಿನ ಸಂಘರ್ಷ ಸಂಘಕ್ಕೂ ಥಳಕು ಹಾಕಿಕೊಂಡಿದೆ. ಹೇ ಟೋಪಿ ಬಾಯಿಲಿ ಅಂದಿರೋ ಮಾತಿನ ಎಳೆ ಹಿಡಿದ ಬಿಜೆಪಿ ವಾಗ್ಬಾಣ ಬಿಡ್ತಿದೆ. ಬ್ಯೂರೋ ರಿಪೋರ್ಟ್ TV9.